ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ತೇಜ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಮುವಿ. ಇವತ್ತಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವು ನ್ಯಾಯಾಂಗ ಅತಿಕ್ರಮಣ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾತಾಡ್ತಾ ಬರೋಣ. ಯಾರು ಈ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಈ 4 ಅಂಶಗಳ ಕುರಿತಾಗಿ ಮಾತಾಡ್ತಾ ಬರ್ತೀನಿ. ಒಂದು ಜುಡಿಷಿಯಲ್ ರಿವ್ಯೂ ಅಂತೇಳಿ, ಇದನ್ನ ಕನ್ನಡದಲ್ಲಿ ನ್ಯಾಯಾಂಗ ಪರಿಶೀಲನೆ ಅಂತೇಳಿ ಕರಿತೀವಿ. ಎರಡನೇ ಅಂಶ ಬಂದು ಜುಡಿಷಿಯಲ್ ಆಕ್ಟಿವಿಸಮ್ ಅಂತೇಳಿ, ಇದನ್ನ ನ್ಯಾಯಾಂಗ ಕ್ರಿಯಾಶೀಲತೆ ಅಂತೇಳಿ ಕರಿತೀವಿ. ಮೂರನೇ ಅಂಶ ಬಂದು ಜುಡಿಷಿಯಲ್ ರೆಸ್ಟ್ರೆಂಟ್ ಅಂತೇಳಿ ಕರಿತೀವಿ, ಇದನ್ನ ನ್ಯಾಯಾಂಗ ನಿರ್ಬಂಧ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ನಾಲ್ಕನೇ ಅಂಶ ಬಂದು ಜುಡಿಷಿಯಲ್ ಓವರ್ ರೀಚ್ ಅನ್ನುವಂಥದ್ದು ಅಥವಾ ನ್ಯಾಯಾಂಗದ ಅತಿಕ್ರಮಣ ಅನ್ನುವಂಥದ್ದು. ಈ ನ್ಯಾಯಾಂಗ ಅತಿಕ್ರಮಣ ಅನ್ನುವಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥದ್ದು ಬಿಕಾಸ್ ಆಫ್ ಅಲಹಾಬಾದ್ ಹೈಕೋರ್ಟ್ ನೀಡಿರ್ತಕ್ಕಂಥ ಒಂದು ತೀರ್ಪು ಏನಿದೆ. ಸೊ ಹಾಗಾಗಿ ಈ ಒಂದು ನ್ಯಾಯಾಂಗ ಅತಿಕ್ರಮಣ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನಿತರ ಒಂದು ಅಂಶಗಳ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ, ಅದಕ್ಕೂ ಮುಂಚಿತವಾಗಿ ನಮ್ಮ ಒಂದು ಭಾರತ ಸಂವಿಧಾನದಲ್ಲಿ ನಾವು ಸಂಸದೀಯ ಪ್ರಜಾಪ್ರಭುತ್ವವನ್ನ ಅಳವಡಿಸಿಕೊಂಡಿದ್ದೀವಿ. ಈ ಒಂದು ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂದ್ರೆ ಈ ಒಂದು ಅಧಿಕಾರದ ಪ್ರತ್ಯೇಕತೆಯ ತತ್ವವನ್ನ ಅಳವಡಿಸಿಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ಸರ್ಕಾರದ 3 ಮುಖ್ಯ ಅಂಗಗಳಂತೆ ನಾವು ಕರಿತೀವಲ್ಲ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ ಅನ್ನುವಂತ 3 ಮುಖ್ಯ ಅಂಗಗಳೇನಿದೆ, ಅವುಗಳಲ್ಲಿ ಅಧಿಕಾರವನ್ನ ನಾವು ಹಂಚಿಕೆ ಮಾಡ್ತಾ ಬಂದ ಇದೀವಿ. ನೋಡಿ, ಇಲ್ಲಿ ಶಾಸನಗಳ ರಚನೆಗೆ ಸಂಬಂಧಪಟ್ಟಂತ ಅಧಿಕಾರಗಳನ್ನ ಶಾಸಕಾಂಗ ನಿರ್ವಹಿಸುತ್ತೆ. ಅಂದ್ರೆ ಕಾನೂನುಗಳನ್ನ ರಚನೆ ಮಾಡ್ತಕ್ಕಂತ, ಶಾಸನಗಳನ್ನ ರಚನೆ ಮಾಡ್ತಕ್ಕಂತ ಕೆಲಸವನ್ನ ಶಾಸಕಾಂಗ ಮಾಡುತ್ತೆ. ಈ ಶಾಸಕಾಂಗ ರಚನೆ ಮಾಡಿರ್ತಕ್ಕಂಥ ಶಾಸನಗಳನ್ನ ಕಾರ್ಯರೂಪಕ್ಕೆ ತರತಕ್ಕಂತ ಕೆಲಸವನ್ನ ಈ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ ಅನ್ನುವಂಥದ್ದು ಮಾಡುತ್ತೆ. ಈ ಜುಡಿಷರಿ ಅನ್ನುವಂಥದ್ದು ಈ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ವತಂತ್ರ ಬಾಡಿ ಆಗಿರುತ್ತೆ. ಅಂದ್ರೆ ಈ ಒಂದು ಶಾಸಕಾಂಗ ರಚಿಸಿದಂತ ಶಾಸನಗಳು ಮತ್ತು ಕಾರ್ಯಾಂಗ ಜಾರಿಗೆ ತರತಕ್ಕಂಥ ಅಥವಾ ಕಾರ್ಯಾಂಗ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯಗಳೇನಿದೆ, ಅವುಗಳು ಸಂವಿಧಾನಬದ್ಧವಾಗಿ ಇದೆಯಾ ಇಲ್ಲವಾ ಅನ್ನುವಂತ ಒಂದು ವಿಚಾರವನ್ನ ಪರಿಶೀಲನೆ ಮಾಡ್ತಕ್ಕಂಥ ಹಕ್ಕು ಯಾವುದಕ್ಕಿದೆಯಪ್ಪ ಅಂದ್ರೆ ನಮ್ಮ ಇಂಡಿಯನ್ ಸುಪ್ರೀಂ ಕೋರ್ಟ್ಗಿದೆ. ನಾವು ಇದನ್ನ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಅನ್ನ ಸಂವಿಧಾನದ ರಕ್ಷಕ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಕರಿತೀವಿ. ಗಾರ್ಡಿಯನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಗಾರ್ಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಕರಿತೀವಿ. ನೋಡಿ, ನಮ್ಮ ಸಂವಿಧಾನದಲ್ಲಿ ವಿಧಿ 50 ಹೇಳುವ ಹಾಗೆ, ಅಂದ್ರೆ 50ನೇ ವಿಧಿಯ ಪ್ರಕಾರ ನಾವಿಲ್ಲಿ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕವಾಗಿ ನೋಡ್ತಾ ಬರ್ತೀವಿ. ಅಂದ್ರೆ ಇಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನ, ಇಂಡಿಪೆಂಡೆಂಟ್ ಜುಡಿಷರಿ ಸಿಸ್ಟಮ್ ಅನ್ನ ನಾವು ಅಳವಡಿಸ್ಕೊಳ್ತಾ ಬಂದಿವಿ. ಸಂವಿಧಾನದ ವಿಧಿ 50 ಹೇಳುವ ಹಾಗೆ ಇಲ್ಲಿ ನ್ಯಾಯಾಂಗ ಅನ್ನುವಂಥದ್ದು ಕಾರ್ಯಾಂಗದಿಂದ ಪ್ರತ್ಯೇಕವಾಗಿರ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಬರುತ್ತೆ. ಹಾಗಾದ್ರೆ ಲೆಜಿಸ್ಲೇಟಿವ್ ಅನ್ನುವಂಥದ್ದು ಏನು? ಲೆಜಿಸ್ಲೇಟಿವ್ ಅಲ್ಲಿ ನಾವು ಲೋಕಸಭೆಯನ್ನ ನೋಡ್ತಾ ಬರ್ತೀವಿ, ರಾಜ್ಯಸಭೆಯನ್ನ ನೋಡ್ತಾ ಬರ್ತೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವಿಧಾನಸಭೆಯನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಎಕ್ಸಿಕ್ಯೂಟಿವ್ ಅಂತ ಬಂದಾಗ ಇಲ್ಲಿ ಎಕ್ಸಿಕ್ಯೂಟಿವ್ ಅಲ್ಲಿ ಮುಖ್ಯವಾಗಿ ಪ್ರೆಸಿಡೆಂಟ್ ಬರ್ತಾರೆ, ವೈಸ್ ಪ್ರೆಸಿಡೆಂಟ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮತ್ತು ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಇಲ್ಲಿ ರಾಷ್ಟ್ರಪತಿಗಳನ್ನ ನಾವು ಕಾರ್ಯಾಂಗದ ಮುಖ್ಯಸ್ಥರು ಅಂತೇಳಿ ಕರಿತೀವಿ. ಕಾರ್ಯಾಂಗದ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಯವರು ನಾಮಮಾತ್ರ ಅಧಿಕಾರವನ್ನು ಹೊಂದಿರ್ತಾರೆ. ಈ ಒಂದು ನೈಜ ಅಧಿಕಾರವನ್ನ ಪ್ರಧಾನ ಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಅನ್ನುವಂಥದ್ದು ನಿರ್ವಹಿಸುತ್ತೆ ಅಂತೇಳಿ. ಇಲ್ಲಿ ಉಪರಾಷ್ಟ್ರಪತಿಗಳು ಸಹ ಈ ಒಂದು ಕಾರ್ಯಾಂಗದ ಭಾಗವಾಗಿರ್ತಾರೆ ಮತ್ತು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅನ್ನುವಂಥವರು ಸಹ ಈ ಒಂದು ಕಾರ್ಯಾಂಗದ ಭಾಗವಾಗಿರ್ತಾರೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಮೂರನೇ ಅಂಗವಾಗಿರ್ತಕ್ಕಂಥ ನ್ಯಾಯಾಂಗ ಅಂತ ನಾವಿಲ್ಲಿ ನೋಡ್ತಾ ಬಂದಾಗ ಇಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ನೋಡ್ತಾ ಬರ್ತೀವಿ. ಇದನ್ನ ನಾವು ನಮ್ಮ ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ. ಅದಲ್ಲದೆ ಹೈಕೋರ್ಟ್ಸ್ ಗಳನ್ನ ನೋಡ್ತಾ ಬರ್ತೀವಿ ಮತ್ತು ಸಬಾರ್ಡಿನೇಟ್ ಕೋರ್ಟ್ಸ್ ಅಥವಾ ಸೆಷನ್ ನ್ಯಾಯಾಲಯಗಳನ್ನ ನಾವಿಲ್ಲಿ ಈ ಒಂದು ಮೂರನೇ ಅಂಗವಾಗಿರ್ತಕ್ಕಂಥ ಜುಡಿಷರಿ ಅನ್ನುವಂತ ನ್ಯಾಯಾಂಗದಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು? ಈ ಒಂದು ಜುಡಿಷಿಯಲ್ ರಿವ್ಯೂ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ನಾವು ಅಮೆರಿಕದಿಂದ ಎರವಲ್ಪಡಿತಾ ಬರ್ತೀವಿ. ಈ ಜುಡಿಷಿಯಲ್ ರಿವ್ಯೂ ಕುರಿತಾಗಿ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಆರ್ಟಿಕಲ್ 3ರಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ಜುಡಿಷಿಯಲ್ ರಿವ್ಯೂ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈ ನ್ಯಾಯಾಂಗ ಅನ್ನುವಂಥದ್ದು ಕಾರ್ಯಾಂಗ ಮತ್ತು ಶಾಸಕಾಂಗದಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಜುಡಿಷರಿ ಸಿಸ್ಟಮ್, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ್ವಿ. ಈ ನ್ಯಾಯಾಂಗದ ಕೆಲಸ ಏನಪ್ಪಾ, ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ ಒಂದು ಕೆಲಸಗಳೇನಪ್ಪಾ ಅಂದ್ರೆ ಈ ಒಂದು ಶಾಸಕಾಂಗ ರೂಪಿಸಿದಂತಹ ಶಾಸನಗಳಾಗಿರ್ಬೋದು,
ಈ ಒಂದು ಕಾರ್ಯಾಂಗಗಳು ಕಾರ್ಯರೂಪಕ್ಕೆ ತರ್ತಕ್ಕಂಥ ಅಥವಾ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳೇನಿದೆ, ಒಂದು ಕಾನೂನುಗಳೇನಿದೆ, ಅವುಗಳು ಸಂವಿಧಾನಬದ್ಧವಾಗಿದೆಯಾ ಇಲ್ಲ ಅನ್ನುವುದನ್ನ ಪರಿಶೀಲಿಸುವಂತ ಕೆಲಸವನ್ನ ಈ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮಾಡ್ತವೆ. ಅಂದ್ರೆ ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ ಈ ಒಂದು ಜುಡಿಷಿಯಲ್ ರಿವ್ಯೂ ಅನ್ನ ಮಾಡುತ್ತೆ. ಅದೇ ರೀತಿಯಾಗಿ ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟ್ಗೆ ಈ ಅಧಿಕಾರ ಇದೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇದನ್ನ ನಾವು ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಈ ನ್ಯಾಯಿಕ ವಿಮರ್ಶೆ ಅನ್ನುವುದರ ಒಂದು ವಿಚಾರವಾಗಿ ಒಂದು ಕೇಸನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಈ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನರೈನ್ ಕೇಸ್ 1975. ಈ ಒಂದು ನ್ಯಾಯಿಕ ವಿಮರ್ಶೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ ಅದರ ಕುರಿತಾಗಿ ಒಂದು ಕೇಸನ್ನ ಇಲ್ಲಿ ಒಂದು ನೋಡ್ಲಾಗುತ್ತೆ. ಈ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಈ ಒಂದು ಜುಡಿಷಿಯಲ್ ರಿವ್ಯೂ ಅನ್ನುವಂಥದ್ದು ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಸಂವಿಧಾನದ ಮೂಲಭೂತ ರಚನೆ ಅಂತೇಳಿ ಈ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇದರ ಕುರಿತಾಗಿ ತನ್ನ ಒಂದು ತೀರ್ಪನ್ನ ಅಥವಾ ಜಡ್ಜ್ಮೆಂಟ್ ಅನ್ನ ನೀಡ್ತಾ ಬರುತ್ತೆ. ಹಾಗಾದ್ರೆ ಎರಡನೆಯ ಅಂಶ ಬಂದಿಲ್ಲಿ ಜುಡಿಷಿಯಲ್ ಆಕ್ಟಿವಿಸಮ್ ಅನ್ನುವಂಥದ್ದು. ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ರೆ ಇಲ್ಲಿ ನ್ಯಾಯಾಂಗದ ಕ್ರಿಯಾಶೀಲತೆ ಅಂತೇಳಿ ಕರಿತೀವಿ. ಈ ನ್ಯಾಯಾಂಗದ ಕ್ರಿಯಾಶೀಲತೆ ಅನ್ನುವಂಥದ್ದು ಯಾವಾಗ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ನಾನಾಗ್ಲೇ ಹೇಳ್ದ ಹಾಗೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳೇನಿದೆ ಅವುಗಳಿಗೆ ವಹಿಸಿಕೊಟ್ಟಂತ ಒಂದು ಅಧಿಕಾರಗಳೇನಿದೆ, ಈ ಒಂದು ಸಮಾಜದಲ್ಲಿ ಇರತಕ್ಕಂತ ಜನರ ಒಂದು ಹಕ್ಕುಗಳನ್ನ ಕಾಪಾಡುವಲ್ಲಿ ಮತ್ತು ಲಾರ್ಜರ್ ಸೊಸೈಟಿಯಲ್ ಇಂಟ್ರೆಸ್ಟ್ ಅಥವಾ ಬಹುಸಂಖ್ಯಾತರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಈ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು ವಿಫಲವಾದಲ್ಲಿ ಆ ಒಂದು ವ್ಯಾಕ್ಯೂಮ್ ಏನ್ ಕ್ರಿಯೇಟ್ ಆಗಿರುತ್ತಲ್ಲ ಆ ಒಂದು ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡಕ್ಕೋಸ್ಕರ ಇಲ್ಲಿ ನ್ಯಾಯಾಂಗ ಅನ್ನುವಂಥದ್ದು ಶಾಸಕಾಂಗ ಮತ್ತು ಕಾರ್ಯಾಂಗದ ಒಂದು ಅಧಿಕಾರದ ವ್ಯಾಪ್ತಿಯ ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡಿ ಅವುಗಳನ್ನ ಡೈರೆಕ್ಟ್ ಮಾಡುತ್ತೆ, ಕೆಲವು ನಿರ್ದೇಶನಗಳನ್ನು ನೀಡುತ್ತೆ. ಫಾರ್ ಎಕ್ಸಾಂಪಲ್ ಸೆಕ್ಷನ್ 377 ಅಂದ್ರೆ ಈ ಒಂದು ಸೆಕ್ಷನ್ 377 ಏನ್ ಹೇಳುತ್ತೆ, ಹೋಮೋಸೆಕ್ಸುಯಾಲಿಟಿ ಅನ್ನುವಂಥದ್ದು ಕ್ರಿಮಿನಲೈಸ್ ಅಂತೇಳಿ ಹೇಳ್ತಾ ಬರುತ್ತೆ. ಸುಪ್ರೀಂ ಕೋರ್ಟ್ ಇಲ್ಲಿ ಲಾರ್ಜರ್ ಸೊಸೈಟಿಯಲ್ ಇಂಟ್ರೆಸ್ಟ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತು ಅವರ ಒಂದು ಫಂಡಮೆಂಟಲ್ ರೈಟ್ಸ್ ಏನಿದೆ ಅವುಗಳನ್ನ ಅಪ್ಲಿಫ್ಟ್ ಮಾಡಬೇಕು, ಅವುಗಳನ್ನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸೆಕ್ಷನ್ 377 ಅನ್ನುವಂಥದ್ದು ಏನಿದೆ ಈ ಒಂದು ಹೋಮೋಸೆಕ್ಸುಯಾಲಿಟಿನ ಡಿಕ್ರಿಮಿನಲೈಸ್ ಮಾಡ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಜನರ ಒಂದು ಹಕ್ಕುಗಳನ್ನ ಕಾಪಾಡುವ ಉದ್ದೇಶದಿಂದ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಬಹುತೇಕರ ಒಂದು ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಶಾಸಕಾಂಗ ಕಾರ್ಯಾಂಗಗಳು ವಿಫಲವಾದಲ್ಲಿ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಕೆಲವು ನಿರ್ದೇಶನಗಳನ್ನ ನೀಡುವಂಥದ್ದು ಏನಿದೆ ಅದನ್ನ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಥವಾ ನ್ಯಾಯಾಂಗದ ಕ್ರಿಯಾಶೀಲತೆ ಅಂತೇಳಿ ಕರಿತೀವಿ. ನೋಡಿ, ಇಲ್ಲಿ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಇದು ಒಂದು ಪ್ರೊಆಕ್ಟಿವ್ ರೂಲ್ ಅನ್ನ ಪ್ಲೇ ಮಾಡುತ್ತೆ. The practice of judicial activism first originated and developed in USA. ಅಂದ್ರೆ ಈ ಒಂದು ನ್ಯಾಯಿಕ ಕ್ರಿಯಾಶೀಲತೆ ಅನ್ನುವಂಥದ್ದು ಏನಿದೆ ಇದು ಮೊದಲ ಬಾರಿಗೆ ಅಮೆರಿಕದಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗುತ್ತೆ ಮತ್ತು ಅದು ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಆ ಒಂದು ಅಮೆರಿಕದ ಸಂವಿಧಾನದಲ್ಲಿ ಇರ್ತಕ್ಕಂಥ ಈ ಒಂದು ಪರಿಕಲ್ಪನೆಯನ್ನ ನಾವು ಎರವಲು ಪಡ್ಕೊಂಡಿದೀವಿ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಈ ಒಂದು ಜುಡಿಷಿಯಲ್ ಆಕ್ಟಿವಿಸಮ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಕೇಸ್ ಸ್ಟಡಿಯನ್ನ ನಾವು ಇಲ್ಲಿ ನೋಡ್ತಾ ಬರೋಣ. ಧನ್ವಾರಿ ದೇವಿ ಅನ್ನುವಂತ ಒಬ್ಬ ಮಹಿಳೆ, ಈಕೆ ರಾಜಸ್ಥಾನದ ಬತೇರಿ ಅನ್ನುವಂತ ಪ್ರದೇಶದಲ್ಲಿ ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ಇರ್ತಾಳೆ. ಈಕೆ ಹ್ಯೂಮನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನಿದೆ ಅಂದ್ರೆ ಮಹಿಳೆಯರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅದರಡಿಯಲ್ಲಿ ಆ ಹುದ್ದೆಯನ್ನ ಅದರಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಸೊ ಈಕೆ ಕಾರ್ಯನಿರತವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ರಾಮ್ ಕರ್ವಾನ್ ಗುರ್ಜರ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿರ್ತಾನೆ, ತನ್ನ 9 ವರ್ಷದ ಮಗಳಿಗೆ ಬಾಲ್ಯ ವಿವಾಹವನ್ನ ಮಾಡಿಸ್ತಾ ಇರ್ತಾನೆ. ಈ ವಿಚಾರವನ್ನ ತಿಳಿದಂತ ಬನ್ವಾರಿ ದೇವಿ ಏನ್ ಮಾಡ್ತಾಳೆ, ಇವನ ವಿರುದ್ಧ ಕೇಸನ್ನ ಫೈಲ್ ಮಾಡ್ತಾಳೆ. ಯಾವುದರಡಿಯಲ್ಲಿ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಈ ರಾಮ್ ಕರ್ವಾನ್ ಗುರ್ಜರ್ ಅನ್ನುವಂತ ವ್ಯಕ್ತಿಯ ವಿರುದ್ಧ ಒಂದು ಪಿಟಿಷನ್ ಅನ್ನ ಅಥವಾ ಒಂದು ಕೇಸನ್ನ ಹಾಕ್ತಾಳೆ. ಇದರಿಂದ ಕೋಪಗೊಂಡಂತ ರಾಮ್ ಕರ್ವಾನ್ ಗುರ್ಜರ್ ಅನ್ನುವಂಥವನು ಮತ್ತು ಆತನ 4 ಜನ ಸ್ನೇಹಿತರು ಸೇರಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗ್ತಾರೆ. ಅದು ಆಕೆಯ ಗಂಡನ ಮುಂದೆ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸಗ್ತಾರೆ. ಇದಾದ ನಂತರ ಈಕೆ ಈ ಒಂದು ಇನ್ಸಿಡೆಂಟ್ ನ ವಿರುದ್ಧವಾಗಿ ನ್ಯಾಯವನ್ನ ಪಡೆಯೋಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಒಂದು ಟ್ರಯಲ್ ಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾಳೆ. ಬಟ್ ಅಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಮತ್ತು ಪೊಲೀಸರು ಮತ್ತು ಡಾಕ್ಟರ್ಗಳೆಲ್ಲ ಸೇರಿ ನ್ಯಾಯವನ್ನ ಒದಗಿಸಿಕೊಡುವಲ್ಲಿ ಅವರು ವಿಫಲ ಆಗ್ತಾರೆ. ಸೊ ಅದಾದ ನಂತರ ಈ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಏನಿರುತ್ತೆ, NGO ಏನಿದೆ, ಆ ಒಂದು NGO ಈಕೆಯ ಮೇಲೆ ಆಗಿರ್ತಕ್ಕಂಥ ಒಂದು ದೌರ್ಜನ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಯಾವುದು PIL ಅನ್ನ ಫೈಲ್ ಮಾಡ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ. ಇದನ್ನ ಆಲಿಸಿದಂತ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಈ ರೀತಿಯಾಗಿರ್ತಕ್ಕಂಥ ಇನ್ಸಿಡೆಂಟ್ ಆಗದೆ ಇರ್ಲಿ ಮುಂದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲಾ ಅನ್ನ ಫ್ರೇಮ್ ಮಾಡ್ಬೇಕಂತೇಳಿ
ಕೆಲವೊಂದು ನಿರ್ದೇಶನಗಳನ್ನ ನೀಡ್ತಾ ಬರುತ್ತೆ. ಆ ಒಂದು ನಿರ್ದೇಶನಗಳನ್ನ ನಾವಿಲ್ಲಿ ವಿಶಾಖ ಗೈಡ್ಲೈನ್ಸ್ ಅಂತೇಳಿ ಕರಿತಾ ಬರ್ತೀವಿ. ಈ ಒಂದು ವಿಶಾಖ ಗೈಡ್ಲೈನ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಲೆಜಿಸ್ಲೇಟಿವ್ ಅನ್ನುವಂಥದ್ದು ಏನಿದೆ, ಇಂಡಿಯನ್ ಪಾರ್ಲಿಮೆಂಟ್ ಏನಿದೆ, ಈ ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಗಳಿಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಸ್ಪೆಷಲಿ ಉದ್ಯೋಗ ನಿರತ ಮಹಿಳೆಯರ ಮೇಲೆ ಆಗ್ತಕ್ಕಂತ ಈ ಒಂದು ಲೈಂಗಿಕ ಒಂದು ದೌರ್ಜನ್ಯದ ವಿರುದ್ಧ ಒಂದು ಶಿಕ್ಷೆಗೆ ಒಳಪಡಿಸ್ತಕ್ಕಂತ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂತ ಒಂದು ಕಾನೂನನ್ನ ರೂಪಿಸುವಲ್ಲಿ ಸಫಲವಾಗಿದೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಮೂರನೇ ಅಂಶ ಬಂದು ಜುಡಿಷಿಯಲ್ ಓವರ್ ರೀಚ್ ಅನ್ನುವಂಥದ್ದು. ಈ ಜುಡಿಷಿಯಲ್ ಓವರ್ ರೀಚ್ ಅಂದ್ರೆ ಏನಪ್ಪಾ? ದ ಲೆಟರ್ ಈಸ್ ವೆನ್ ಜುಡಿಷಿಯಲ್ ಆಕ್ಟಿವಿಸಮ್ ಕ್ರಾಸಸ್ ಇಟ್ಸ್ ಲಿಮಿಟ್. ಅಂದ್ರೆ ಜುಡಿಷಿಯಲ್ ಆಕ್ಟಿವಿಸಮ್ ಅನ್ನುವಂಥದ್ದು ತನ್ನ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನಾವು ಜುಡಿಷಿಯಲ್ ಓವರ್ ರೀಚ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ರೆ ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಜನರ ಹಕ್ಕುಗಳನ್ನ ಕಾಪಾಡುವಲ್ಲಿ ಅಥವಾ ಅವರ ಹಕ್ಕುಗಳನ್ನ ಎತ್ತಿ ಹಿಡಿಯುವಲ್ಲಿ ಮತ್ತು ಸಮಾಜದಲ್ಲಿರ್ತಕ್ಕಂಥ ಬಹುಸಂಖ್ಯಾತರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ವಿಫಲವಾದಾಗ ಆ ಒಂದು ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡಕ್ಕೋಸ್ಕರ ಇಲ್ಲಿ ಒಂದು ನ್ಯಾಯಾಂಗ ಅನ್ನುವಂಥದ್ದು ಮಧ್ಯಪ್ರವೇಶಿಸಿ ಕೆಲವು ನಿರ್ದೇಶನಗಳನ್ನ ನೀಡ್ತಾ ಇತ್ತು. ಅದನ್ನ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂತೇಳಿ ಕರೆದ್ವಿ. ಇಲ್ಲಿ ಜುಡಿಷಿಯಲ್ ಓವರ್ ರೀಚ್ ಅಂತ ಬಂದಾಗ ಇಲ್ಲಿ ಜುಡಿಷಿಯರಿ ಅನ್ನುವಂಥದ್ದು ಈ ಒಂದು ಶಾಸಕಾಂಗ ಮತ್ತು ನ್ಯಾಯಾಂಗದ ಅಧಿಕಾರದ ವ್ಯಾಪ್ತಿಯೊಳಗೆ ಇಂಟರ್ಫಿಯರ್ ಆಗುವಂಥದ್ದು, ಮಧ್ಯಪ್ರವೇಶ ಮಾಡುವಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡುವುದಾದ್ರೆ ಬ್ಯಾನ್ ಆನ್ ಫೈರ್ ಕ್ರಾಕರ್ಸ್, ಅಂದ್ರೆ ಈ ಒಂದು ಫೈರ್ ಕ್ರಾಕರ್ಸ್ ಮೇಲೆ ಒಂದು ನಿಷೇಧಾಜ್ಞೆಯನ್ನ ಏರ್ತಾ ಬರುತ್ತೆ ಸುಪ್ರೀಂ ಕೋರ್ಟ್. ಈ ಒಂದು ಪಟಾಕಿಗಳನ್ನ ಉತ್ಪಾದನೆ ಮಾಡ್ತಕ್ಕಂತ ಈ ಕಂಪನಿಗಳ ಮೇಲೆ ಮತ್ತು ಆ ಪಟಾಕಿಗಳನ್ನ ಹಚ್ಚಿಸುವಂತ ವ್ಯಕ್ತಿಗಳ ಮೇಲೆ ಒಂದು ನಿಷೇಧಾಜ್ಞೆಯನ್ನ ಏರ್ತಾ ಬರುತ್ತೆ. ಲೈಫ್ ನಾಟ್ ಮೋರ್ ದೆನ್ 15 years. ಅಂದ್ರೆ ಡೆಲ್ಲಿ NCR ರೀಸನ್ ಏನಿದೆ, ಒಂದು NCR ರೀಸನ್ ಅಲ್ಲಿ ಓಡಾಡ್ತಕ್ಕಂತ ವಾಹನಗಳು 15 ವರ್ಷಕ್ಕಿಂತ ಹಳೆಯ ವಾಹನಗಳಿದ್ದಲ್ಲಿ ಅವುಗಳ ಮೇಲೆ ನಿಷೇಧಾಜ್ಞೆಯನ್ನ ಏರ್ಬೇಕು. ಪ್ಲೇ ಆಫ್ ನ್ಯಾಷನಲ್ ಆಂಥೆಮ್ ಅನ್ ಸಿನಿಮಾ ಹಾಲ್, ಅಂದ್ರೆ ಸಿನಿಮಾ ಹಾಲ್ಗಳಲ್ಲಿ ಸಿನಿಮಾ ಆರಂಭವಾಗೋದಕ್ಕೆ ಮುಂಚಿತವಾಗಿ ಈ ಒಂದು ರಾಷ್ಟ್ರಗೀತೆಯನ್ನ ಆಡ್ಬೇಕಂತೇಳಿ ಒಂದು ರೂಲ್ ಅನ್ನ ಇಂಪೋಸ್ ಮಾಡೋದು ಯಾವುದು? ಸುಪ್ರೀಂ ಕೋರ್ಟ್ ಇಂಪೋಸ್ ಮಾಡುತ್ತೆ. ಅದೊಂದು ಆದ್ರೆ, ಮತ್ತು ಲಿಕ್ಕರ್ ಶಾಪ್ಸ್ ಅಲಾಂಗ್ ವಿತ್ ರೋಡ್ಸ್, ಅಂದ್ರೆ ಹೈವೇ ರೋಡ್ಗಳಲ್ಲಿ ಸುಮಾರು 500 ಮೀಟರ್ ಗಿಂತ ದೂರದಲ್ಲಿ ಈ ಒಂದು ಲಿಕ್ಕರ್ ಶಾಪ್ ಗಳನ್ನ ಓಪನ್ ಮಾಡ್ಬೇಕಂತೇಳಿ ಒಂದು ನಿರ್ದೇಶ. ಅದಲ್ಲದೆ ಮದ್ರಾಸ್ ಹೈಕೋರ್ಟ್ ಹೂ ಕ್ರಿಯೇಟ್ ಪೊಲ್ಯೂಷನ್ ಟ್ರೀಟ್ ಅಂಡರ್ ಗುಂಡಾರಾಜ್ ಆಕ್ಟ್, ಅಂದ್ರೆ ಮದ್ರಾಸ್ ಹೈಕೋರ್ಟ್ ಅಲ್ಲಿ ಆ ಒಂದು ರಾಜ್ಯದಲ್ಲಿ ಯಾರೋ ಒಂದು ಪೊಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅವರನ್ನ ಗುಂಡಾರಾಜ್ ಆಕ್ಟ್ ಅಲ್ಲಿ ಟ್ರೀಟ್ ಮಾಡ್ಬೇಕಂತೇಳಿ ಒಂದು ತೀರ್ಪನ್ನ ನೀಡ್ತಾ ಬರುತ್ತೆ. ಇದನ್ನು ನಾವು ಜುಡಿಷಿಯಲ್ ರಿವ್ಯೂ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಮತ್ತು ಅದಲ್ಲದೆ ಮುಖ್ಯವಾಗಿ ಈ ಒಂದು ಡಿಕ್ಲೇರಿಂಗ್ ಎಂಜಾಕ್ ಅಂಡ್ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್, ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡಕ್ಕೋಸ್ಕರ ರಚನೆಯಾಗಿರ್ತಕ್ಕಂಥ ನ್ಯಾಷನಲ್ ಜುಡಿಷಿಯರ್ ಅಪಾಯಿಂಟ್ಮೆಂಟ್ ಕಮಿಟಿ ಏನಿದೆ, ಆ ಕಮಿಟಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಿದೆ ಅದನ್ನ ಕಾನೂನು ಬಾಹಿರ ಅಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡ್ತಾ ಬರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಶಾಸಕಾಂಗ ಮತ್ತು ಕಾರ್ಯಾಂಗದ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಮಧ್ಯಪ್ರವೇಶ ಮಾಡಿ ಆ ಒಂದು ಆರ್ಡರ್ ಅನ್ನ ಇಶ್ಯೂ ಮಾಡುವಂಥದ್ದು ಮತ್ತು ಈ ರೀತಿಯಾಗಿರ್ತಕ್ಕಂಥ ತೀರ್ಪುಗಳನ್ನು ನೀಡುವಂಥದ್ದು ಏನಿದೆ ಅದನ್ನ ನಾವು ಜುಡಿಷಿಯಲ್ ಓವರ್ ರೀಚ್ ಅಥವಾ ನ್ಯಾಯಾಂಗದ ಅತಿಕ್ರಮಣ ಅಂತೇಳಿ ನೋಡ್ತಾ ಬರ್ತೀವಿ. ಅದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸನ್ನ ನಾವು ಇಲ್ಲಿ ನೋಡ್ತಾ ಬರೋಣ. ಜುಡಿಷಿಯಲ್ ಓವರ್ ರೀಚ್ ಅಥವಾ ನ್ಯಾಯಾಂಗದ ಅತಿಕ್ರಮಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಜಾಲಿ LLB ಪಾರ್ಟ್ 2 ಅನ್ನುವಂತ ಒಂದು ಬಾಲಿವುಡ್ ಮೂವಿ ಏನಿದೆ, ಆ ಮೂವಿಯ ಒಂದು ಸೆನ್ಸರ್ಶಿಪ್ ವಿಚಾರವಾಗಿ ಈ ಒಂದು ಸೆನ್ಸರ್ಶಿಪ್ ಬೋರ್ಡ್ ಏನಿದೆ ಆ ಒಂದು ಮೂವಿಗೆ ಸೆನ್ಸರ್ಶಿಪ್ ಸರ್ಟಿಫಿಕೇಟ್ ಅನ್ನ ನೀಡುತ್ತೆ. ಬಟ್ ಆದ್ರೆ ಆ ಮೂವಿಯಲ್ಲಿ ಇರ್ತಕ್ಕಂತ ಕೆಲವು ದೃಶ್ಯಾವಳಿಗಳು ಏನಾಗಿರ್ತವೆ, ಆ ಒಂದು ವಕೀಲರ ಹುದ್ದೆಯನ್ನ ತಮಾಷೆಯಾಗಿ ಚಿತ್ರಿಸಲಾಗಿರುತ್ತೆ ಅಥವಾ ವ್ಯಂಗ್ಯವಾಗಿ ಚಿತ್ರಿಸಲಾಗಿರುತ್ತೆ. ಆ ಒಂದು ದೃಶ್ಯಾವಳಿಗಳ ವಿರುದ್ಧವಾಗಿ ಒಂದು ರಿಟ್ ಪಿಟಿಷನ್ ಅನ್ನ ಫೈಲ್ ಮಾಡಲಾಗುತ್ತೆ. ಈ ಒಂದು ರಿಟ್ ಪಿಟಿಷನ್ ಅನ್ನ ಫೈಲ್ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಕೋರ್ಟ್ ಏನ್ ಮಾಡುತ್ತೆ, ಅಲ್ಲಿ 3 ಜನ ಜಡ್ಜ್ಗಳ ಒಂದು ಕಮಿಟಿಯನ್ನು ನೇಮಕ ಮಾಡುತ್ತೆ. ಈ 3 ಜನ ಜಡ್ಜ್ ಕಮಿಟಿಗಳು ಏನಿರುತ್ತೆ ಈ ಮೂವಿಯನ್ನ ವಾಚ್ ಮಾಡುತ್ತೆ. ಈ ಮೂವಿಯಲ್ಲಿ ಇರ್ತಕ್ಕಂಥ ಈ ಒಂದು ದೃಶ್ಯಾವಳಿಗಳನ್ನ ತೆಗಿಬೇಕಂತೇಳಿ ಒಂದು ಸಜೆಷನ್ ಮಾಡುತ್ತೆ. ಅಂದ್ರೆ ಸೆಕ್ಷನ್ 5B ಸಿನಿಮಾಟೋಗ್ರಫಿ ಆಕ್ಟ್ ಆಫ್ 1952 ಪ್ರಕಾರ it leads with the prevention of the certification of film under the category of contempt of court, ಅಂದ್ರೆ ಅಂಡರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಈ ಮೂವಿಗೆ ಈ ಒಂದು ಸೆನ್ಸರ್ಶಿಪ್ ಬೋರ್ಡ್ ಅನ್ನುವಂಥದ್ದು ಏನೋ ಒಂದು ಸರ್ಟಿಫಿಕೇಟ್ ಅನ್ನ ನೀಡಿರುತ್ತಲ್ಲ, ಆ ಮೂವಿಯಲ್ಲಿ ಆ ವಕೀಲರ ಹುದ್ದೆಗೆ ಅವಹೇಳನಕಾರಿ ಆಗ್ತಕ್ಕಂಥ ಕೆಲವು ತಮಾಷಾ ಭರಿತವಾಗಿರ್ತಕ್ಕಂಥ ಸೀನ್ಗಳೇನಿದೆ ಅವುಗಳನ್ನ ಸೆನ್ಸರ್ಶಿಪ್ ಬೋರ್ಡ್ ಕಟ್ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಅನ್ನ ನೀಡ್ತಾ ಬರುತ್ತೆ. ಅದಾದ ನಂತರ ಈ ಮೂವಿಯಲ್ಲಿ 4 ಸೀನ್ಗಳನ್ನ ತೆಗೆದುಹಾಕಲಾಗುತ್ತೆ. ಅದಾದ ನಂತರ ಸೆನ್ಸರ್ಶಿಪ್ ಬೋರ್ಡ್ ಏನಿದೆ ಅದು ಮತ್ತೊಮ್ಮೆ ಈ ಒಂದು ಮೂವಿಗೆ ಸೆನ್ಸರ್ಶಿಪ್ ಸರ್ಟಿಫಿಕೇಟ್ ಅನ್ನ ನೀಡುತ್ತೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇದು ಒಂದು ಜುಡಿಷಿಯಲ್ ಓವರ್ ರೀಚ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು
ಕೇಸ್ ಆಗಿದೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಜುಡಿಷಿಯಲ್ ರೆಸ್ಟ್ರೇಂಟ್ ಅಂದ್ರೆ ಏನು? ನಾನು ಆಗ್ಲೇ ಹೇಳಿದೆ, ಈ 3 ಅಂಶಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಜುಡಿಷಿಯಲ್ ರೆಸ್ಟ್ರೇಂಟ್ ಅನ್ನುವಂಥದ್ದು. ಅಂದ್ರೆ ನ್ಯಾಯಾಂಗ ತನ್ನ ಒಂದು ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಈ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರದ ವ್ಯಾಪ್ತಿಯಲ್ಲಿ ಮಧ್ಯಪ್ರವೇಶ ಮಾಡಿ ಕೆಲವೊಂದು ಎಕ್ಸಿಕ್ಯೂಟಿವ್ ಆರ್ಡರ್ ಗಳನ್ನ ಇಶ್ಯೂ ಮಾಡುವಂತದ್ದು ಇದೆಯಲ್ಲ, ಈ ಒಂದು ತೀರ್ಪುಗಳನ್ನ ನೀಡುವಂತದ್ದು ಇದೆಯಲ್ಲ, ಅದಕ್ಕೆ ಒಂದು ಕಡಿವಾಣವನ್ನ ಹಾಕ್ಬೇಕು, ಅದರ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡದಾಗೆ ಅವುಗಳನ್ನ ತಡೆಗಟ್ಟಬೇಕು ಅನ್ನುವುದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಇದನ್ನ ನಾವು ಜುಡಿಷಿಯಲ್ ರೆಸ್ಟ್ರೇಂಟ್ ಅಂತೇಳಿ ಕರಿತೀವಿ. ಈ ಒಂದು ಜುಡಿಷಿಯಲ್ ನ್ಯಾಯಿಕ ನಿರ್ಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಕೇಸನ್ನ ನಾವು ನೋಡ್ತಾ ಬರೋಣ. ನೋಡಿ, ಹಲ್ಮಿತ್ರ ಎಚ್ ಪಾಟೀಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1998 ಈ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮುನಿಸಿಪಲ್ ಕಾರ್ಪೊರೇಷನ್ಗೆ ಡೆಲ್ಲಿ ಹೈಕೋರ್ಟ್ ಕೆಲವೊಂದು ಡೈರೆಕ್ಷನ್ ಗಳನ್ನ ಇಶ್ಯೂ ಮಾಡುತ್ತೆ. ಅಲ್ಲಿ NCRE ರೀಸನ್ ಅಲ್ಲಿ ಈ ಒಂದು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ನಾವು ಫಾಲೋ ಅಪ್ ಮಾಡ್ಬೇಕಂತೇಳಿ ಕೆಲವು ನಿರ್ದೇಶನಗಳನ್ನ ನೀಡ್ತಾ ಬರುತ್ತೆ. ಈ ಸ್ಟೇಟೆಡ್ ದಟ್ ಇಟ್ ಕ್ಯಾನ್ ಓನ್ಲಿ ಅಸಿಗ್ನ್ಡ್ ಅಥಾರಿಟೀಸ್ ಟು ಕ್ಯಾರಿ ಔಟ್ ಡ್ಯೂಟಿ ದಟ್ ಈಸ್ ಅಸಿಗ್ನ್ಡ್ ಬೈ ಆಸ್ ಪರ್ ಲಾ. ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸರ್ಕಾರಗಳ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಶ ಅದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸ್ಥಳೀಯ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ ಅದಕ್ಕೆ ಒಂದು ಅಥಾರಿಟಿ ಇರುತ್ತೆ. ಅದು ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾಯ್ದೆ ಕಾನೂನುಗಳನ್ನು ರೂಪಿಸುತ್ತೆ, ಕೆಲವೊಂದು ರೂಲ್ಸ್ ಗಳನ್ನ ಫ್ರೇಮ್ ಮಾಡುತ್ತೆ. ಇಲ್ಲಿ ನ್ಯಾಯಾಂಗ ಅನ್ನುವಂಥದ್ದು ಆ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಧ್ಯಸ್ಥಿಕೆ ಅಥವಾ ಮಧ್ಯಪ್ರವೇಶ ಮಾಡಿರುವಂತದನ್ನ ಇದು ಸುಪ್ರೀಂ ಕೋರ್ಟ್ ಈ ಒಂದು ಕೇಸಲ್ಲಿ ವಿರೋಧ ಮಾಡ್ತಾ ಬರುತ್ತೆ. ಇದನ್ನ ನಾವು ಜುಡಿಷಿಯಲ್ ರೆಸ್ಟ್ರೇಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ನ್ಯಾಯಾಂಗದ ಮೇಲೆ ಒಂದು ನಿರ್ಬಂಧವನ್ನ ಹೇರಲಾಗುತ್ತೆ. ಸೊ ಹಾಗಾದ್ರೆ ಎಲ್ಲಾ ಅಂಶಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಬಂದಿವಿ. ನಾನು ಆಗ್ಲೇ ಹೇಳಿದೆ, ಭಾರತ ಅನ್ನುವಂಥದ್ದು ಒಂದು ಸಂಸದೀಯ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತ ಒಂದು ರಾಷ್ಟ್ರ. ಜುಡಿಷಿಯಲ್ ಓವರ್ ರೀಚ್ ಈಸ್ ಅನ್ಡಿಸೈರಬಲ್ ಇನ್ ಡೆಮೋಕ್ರಸಿ ಆಸ್ ಇಟ್ ಬ್ರೀಚಸ್ ದ ಪ್ರಿನ್ಸಿಪಲ್ ಆಫ್ ಸಪರೇಷನ್ ಆಫ್ ಪವರ್. ಅಂದ್ರೆ ಭಾರತ ಅನ್ನುವಂಥದ್ದು ಸಂಸದೀಯ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥದ್ದು ಮತ್ತು ಅಧಿಕಾರದ ಪ್ರತ್ಯೇಕತೆಯ ಒಂದು ತತ್ವವನ್ನು ಅಳವಡಿಸಿಕೊಂಡಿರುವಂಥದ್ದು. ಇಲ್ಲಿ ಜುಡಿಷಿಯಲ್ ಓವರ್ ರೀಚ್ ಅಥವಾ ನ್ಯಾಯಾಂಗದ ಅತಿಕ್ರಮಣ ಅನ್ನುವಂಥದ್ದು ಏನಿದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಷ್ಟೊಂದು ಸೂಕ್ತ ಅಲ್ಲ. ಅದು ಈ ಒಂದು ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಏನಿದೆ, ಒಂದು ಅಧಿಕಾರದ ಪ್ರತ್ಯೇಕತೆಯ ಒಂದು ತತ್ವ ಏನಿದೆ ಅದಕ್ಕೆ ಧಕ್ಕೆ ತರುವಂತ ಒಂದು ವರ್ತನೆಯಾಗಿರುತ್ತೆ ಅಂತೇಳಿ ಇಲ್ಲಿ ಕೆಲವರ ಒಂದು ಟೀಕೆಯಾಗಿರುತ್ತೆ. ಅದಲ್ಲದೆ ಈ ಒಂದು ಜುಡಿಷಿಯಲ್ ಆಕ್ಟಿವಿಸಮ್ ಅನ್ನುವಂಥದ್ದು ಈ ಒಂದು ಸುಪ್ರೀಂ ಕೋರ್ಟ್ ಮತ್ತು ಪಾರ್ಲಿಮೆಂಟ್ ಗಳ ಒಂದು ಸುಪ್ರಮೆಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಂಟ್ರವರ್ಷಿಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ವಿಚಾರವಾಗಿದೆ. ಅದಲ್ಲದೆ ಇವು ಜುಡಿಷಿಯಲ್ ಓವರ್ ರೀಚ್ ಮತ್ತು ಜುಡಿಷಿಯಲ್ ಆಕ್ಟಿವಿಸಮ್ ನ ಕುರಿತಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಇದು ಇವತ್ತಿನ ಒಂದು ವಿಡಿಯೋ ಕ್ಲಾಸ್ ಆಗಿರುತ್ತೆ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮುಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಯಾರು ಈ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಗಳನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ வெளிப்படுத்த ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.